ಸ್ನೇಹಿತರೆ, ನಿಮ್ಮಲ್ಲಿ ತುಂಬಾ ಜನ ಇದೊಂದು ವಿಡಿಯೋವನ್ನ ನೋಡಿರಬಹುದು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆದರೆ ಇದರ ಹಿಂದಿನ ಕತೆ ತುಂಬಾ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಅಂದಹಾಗೆ ಇದು ಜಪಾನ್ನ ಮೃಗಾಲಯ ಒಂದರಲ್ಲಿ ಕಂಡು ಬಂದಂತಹ ದೃಶ್ಯ. ಈ ಪುಟ್ಟ ಮರಿ ಕೋತಿಯ ಹೆಸರು ಪಂಚ್ ಅಂತ. ಕೋತಿಗಳಲ್ಲಿ ಸಾಮಾನ್ಯವಾಗಿ ಒಂದು ಗುಣ ಇದೆ. ತನ್ನ ಮರಿಗಳು ವಿಶೇಷ ಚೇತನರಾಗಿ ಹುಟ್ಟಿದ್ರೆ ಅಥವಾ ಸ್ವಲ್ಪ ವೀಕ್ ಆಗಿ ಹುಟ್ಟಿದ್ರೆ ತಾಯಿಯು ಕೂಡ ಆ ಮರಿಯನ್ನ ದೂರ ಮಾಡುತ್ತಂತೆ. ಇಲ್ಲಿ ಕೂಡ ಆಗಿದ್ದು ಅದೇ. ಇಲ್ಲಿ ತಾಯಿಯೇ ತನ್ನ ಮರಿಯನ್ನ ದೂರ ಮಾಡ್ತಾ ಇದೆ. ಮರಿ ಕೋತಿ ಎಷ್ಟೇ ಸಲ ತಾಯಿಯ ಹತ್ತಿರಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು ತಾಯಿ ಅದನ್ನ ದೂಡ್ತಾ ಇದೆ. ಈ ದೃಶ್ಯ ಎಂತವರನ್ನ ಕೂಡ ಕರುಳು ಹಿಚುಕುವಂತೆ ಮಾಡುತ್ತೆ. ಕೋತಿ ಮರಿ ಪದೇ ಪದೇ ಹೋಗಿ ತಾಯಿಯ ಮಡಿಲಲ್ಲಿ ಹೋಗಿ ಕುತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಆದ್ರೆ ತಾಯಿ ಯಾವ ರೀತಿ ದೂರ ಮಾಡ್ತಾ ಇದೆ ನೋಡಿ. ಹೀಗಿರುವಾಗ ಅಲ್ಲಿರುವ ಮೃಗಾಲಯದ ಸಿಬ್ಬಂದಿ ಆ ಮರಿ ಕೋತಿಗೆ ಒಂದು ಗೊಂಬೆಯನ್ನ ಕೊಡ್ತಾರೆ. ಆ ಗೊಂಬೆಯನ್ನೇ ಆ ಮರಿ ಕೋತಿ ತಾಯಿಯ ರೀತಿ ನೋಡೋದಕ್ಕೆ ಶುರು ಮಾಡುತ್ತೆ. ಎಲ್ಲೇ ಹೋದ್ರೂ ಆ ಗೊಂಬೆಯನ್ನ ಹಿಡಿದುಕೊಂಡು ಹೋಗುತ್ತೆ. ಆ ಗೊಂಬೆಯ ಜೊತೆಯೇ ಅದು ಒಡನಾಟ ಇಟ್ಕೊಳ್ಳುತ್ತೆ, ಗೊಂಬೆಯನ್ನೇ ಪ್ರೀತಿ ಮಾಡುತ್ತೆ. ಎಲ್ಲವೂ ಕೂಡ ಆ ಮರಿ ಕೋತಿಗೆ ಗೊಂಬೆಯೇ ಆಗುತ್ತೆ. ಪ್ರೀತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಒಂದು ಬಳಗ ನಮ್ಮನ್ನ ದೂರ ಮಾಡಿಬಿಟ್ರೆ ಎಂತಹ ಪರಿಸ್ಥಿತಿ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ. ಅದರಲ್ಲೂ ಪ್ರಾಣಿಗಳಲ್ಲೂ ಕೂಡ ಇಂತಹ ಗುಣ ಇದೆ ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಚಾರ.